ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೇಬಿ ಕುಚ್ ಹೇಗೆ ರೆಡಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ನಾನಿದು ಫಸ್ಟು ಹಾಕಿರೋದು ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ ಅಂದರೆ, ಸಿಂಪಲ್ಲಾಗಿ ಹೇಗೆ ಹಾಕೊಳ್ಳೋದು ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೆ ಏನೇನು ಬೇಕು ಅಂತ ಅಂದರೆ, ಸಿಸರು, ಸ್ಯಾರಿ ಮ್ಯಾಚಿಂಗ್ 2 ನೂಲು ತೊಗೊಂಡಿದ್ದೀವಿ, ಹಾಗೆ ಗೋಲ್ಡ್ ಜರಿ, ಹಾಗೆ ಗಮ್, ಹಾಗೆ ಚಿಕ್ಕದಾಗಿರೋದು ಒಂದು ನೀಡಲ್ ತೊಗೊಂಡಿದ್ದೀನಿ ಜರಿ ಪೋಣ್ಸೋಕ್ಕೋಸ್ಕರ, ಹಾಗೆ ಕುಚ್ಚು ಥ್ರೆಡ್ ಪೋಣ್ಸೋಕ್ಕೋಸ್ಕರ ದೊಡ್ಡದು ಒಂದು ನೀಡಲ್ ತೊಗೊಂಡಿದ್ದೀನಿ, ಹಾಗೆ ಕ್ರೋಶೋ ನೀಡಲ್ ಒಂದು ತೊಗೊಂಡಿದ್ದೀನಿ ಹೋಲ್ ಮಾಡೋಕ್ಕೋಸ್ಕರ, ಹಾಗೆ ಒಂದು ಬುಕ್ಸ್ ತೊಗೊಂಡು, ಹಾಗೆ 50 ಇಲ್ಲ 60 ರೌಂಡ್ ನಾವು ಈ ಥರ ಸುತ್ಕೋಬೇಕಾಗುತ್ತೆ. ನಾವು ಎಷ್ಟು ಫಾಸ್ಟಾಗಿ ಸುತ್ಕೊಂಡಿರ್ತೀವಿ ಅಷ್ಟು ನಮಗೆ ಬೆನಿಫಿಟ್ ಇದೆ. ಹಾಗೆ ಸುತ್ಕೊಂಡಿದ್ದಾದಮೇಲೆ ಸಿಸರ್ ತೊಗೊಂಡು ಈ ಸಮವಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನಾವು ಉದ್ದ ತುಂಡ ಆದರೆ ನಮಗೆ ವೇಸ್ಟ್ ಆಗಿಬಿಡುತ್ತೆ ನಮಗೆ, ಅದಕ್ಕೋಸ್ಕರ ಕರೆಕ್ಟಾಗಿ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಗಮ್ ತಗೊಂಡು ಅದನ್ನು ಥ್ರೆಡ್ಡಿಗೆ ನಾವು ಹಾಕ್ಕೋಬೇಕಾಗುತ್ತೆ. ಇಲ್ಲಾಂದರೆ ನಾವು ನೀಡಲ್ ಒಳಗಡೆ ಹಾಕ್ಕೊತೀವಲ್ಲ, ಆ ಕಡೆಗೊಂದು ಈ ಕಡೆಗೊಂದು ಆ ಥರ ಗ್ರಿಪ್ಪಿಗೆ ಸಿಗಲ್ಲ. ಅದಕ್ಕೋಸ್ಕರ ಗಮ್ಮು ಹಾಕ್ಕೊಂಡು ನಾವು ಸೂಜಿ ಒಳಗಡೆ ಪೋಣಿಸ್ಕೊಂಡ್ರೆ ನೀಟಾಗಿ ಹೋಗುತ್ತೆ. ಅದಕ್ಕೋಸ್ಕರ ಗಮ್ ಹಾಕ್ಕೊಳ್ಳೋದು. ನೀವೇ ನೋಡ್ತಿರ್ಬೋದು ಎಷ್ಟು ಸ್ಟ್ರೈಟಾಗಿದೆ ಅಂತ ಅಂದ್ಬಿಟ್ಟು. ನೋಡಿ, ಈ ಥರ ನೀಡಲ್ ನಾನು ಜರಿ ಪೋಣಿಸ್ಕೊಂಡಿದ್ದೀನಿ ಸಣ್ಣ ನೀಡಲ್ಗೆ. ಹಾಗೆ ಇನ್ನೊಂದು ನೀಡಲ್ಗೆ ನಾನು ಕುಚ್ಚಿಗೆ ಬೇಕಾಗಿರೋಂತಹ ನಾವು ನೂಲನ್ನ ಪೋಣಿಸ್ಕೊತಿದ್ದೀನಿ. ನೋಡಿ, ಅದನ್ನು ಅಷ್ಟೇ ಸ್ಟ್ರೈಟಾಗೆ ಒಂದೇ ನೇರಕ್ಕೆ ಇಟ್ಕೋಬೇಕಾಗುತ್ತೆ ನಾವು, ಇಲ್ಲಾಂದರೆ ಕಟ್ ಮಾಡೋಕ್ಕೆಲ್ಲ ಹಿಂಸೆ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಉದ್ದ ತುಂಡ ಏನಾದ್ರು ಇದ್ದರೆ ಇವಾಗಲೇ ಕಟ್ ಮಾಡ್ಕೋಬೋದು. ನಾವು ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಸ್ಟ್ರೈಟಾಗಿದೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಈ ಥರ ಕ್ರೋಶೋದು ನೀಡಲ್ ಏನಿರುತ್ತೆ ಅದನ್ನು ಈ ಥರ ಹೋಲ್ ಮಾಡಿಕೊಂಡು ನಾವು ಕುಚ್ಚದ ದಾರನ ಹಿಂಗೆ ಎಳ್ಕೋಬೇಕಾಗುತ್ತೆ ಮೇಲ್ಗಡೆಗೆ. ಏನಾದರೂ ನಾವು ಡೈರೆಕ್ಟಾಗಿ ಏನಾದರೂ ಕುಚ್ಚು ದಾರನ ಹಂಗೆ ಎಳ್ಕೊಂಡ್ರೆ ಥ್ರೆಡ್ಡು ಏನಿರುತ್ತೆ ಸ್ಯಾರಿದು ನೂಲು ಅದೆಲ್ಲ ಗಿಂಚ್ಕೊಂಡು ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಕ್ರೋಶೋ ನೀಡಲ್ ತೊಗೊಂಡು ಹೋಲ್ ಮಾಡಿಕೊಂಡು ಈ ಥರ ಮಾಡ್ಕೊತಿದ್ದೀನಿ. ನೋಡಿ, ಈ ಥರ 2 ಸುತ್ತು ಹಾಕ್ಬಿಟ್ಟು ಮೇಲ್ಗಡೆಯಿಂದನೂ ನಾವು ಲಾಕ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೋಡ್ಕೊಳ್ಳಿ ನೀಟಾಗೆ. ನೋಡಿ, ನಮಗೆ ಎಷ್ಟು ಬೇಕು ಉದ್ದ ಅಷ್ಟು ನಾವು ಕಟ್ ಮಾಡ್ಕೊತಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಮತ್ತೆ ತೋರಿಸ್ತಿದ್ದೀನಿ. ನೋಡಿ, ಈ ಥರ ಸಮವಾಗಿ ತಗೊಳ್ಳಿ. ಈ ಥರ ಸ್ಟ್ರೈಟ್ ಮಾಡಿಕೊಂಡು ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೊಳ್ಳಿ ಸಮವಾಗಿ. ನೋಡಿ, ಈ ಥರ ಮತ್ತು ನಾವೇನಾದ್ರೂ ಡೈರೆಕ್ಟಾಗಿ ಈ ಥರ ಓಲೊಳಿಕೆ ಹಾಕಿದ್ರೆ ಇಂಚ್ಕೊಳ್ಳೋ ಈ ಥರ ಸೀರೆ ಎಲ್ಲ ಮೇಲ್ಗಡೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಇದು ತಗೊಂಡು ಈ ಥರ ಹೋಲ್ ಮಾಡ್ಕೊಳ್ಳಿ. ಫಸ್ಟೇ ಹೋಲ್ ಮಾಡ್ಕೊಂಡಿದ್ದಾದಮೇಲೆ ಈ ಹೋಲ್ ಒಳಗಡೆಯಿಂದ ತಗೊಳ್ಳಿ. ಈ ಥರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಈ ಥರ ಸಮವಾಗಿ ಹಿಂಗೆ ಇಟ್ಕೊಳ್ಳಿ ಎಲ್ಲನೂ ಸೇರಿಸಿ. ಆಮೇಲೆ ಗೋಲ್ಡ್ ಜರಿ ಏನಿರುತ್ತೆ ಈ ಥರ ಚಿಕ್ಕದಾಗಿ ಸೂಜಿಲಿ ತಗೊಳ್ಳಿ. ಈ ಒಳಗಡೆ ಆದಂಗೆ ಈ ಥರ ಎಳ್ಕೊಳ್ಳಿ. ಇದು ಸ್ವಲ್ಪ ಏನಿರುತ್ತೆ ಇದು ಸ್ವಲ್ಪ ಬಿಟ್ಕೊಂಡು ಈ ಥರ ಇಟ್ಕೊಂಡು ಒಂದು ರೌಂಡ್ ಬನ್ನಿ. ಒಂದು ರೌಂಡ್ ಬಂದುಬಿಟ್ಟು ಈ ಥರ ಸಂದಿ ಲಾಸಿಂದ ತೊಗೋಬೇಕು. ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಇನ್ನೊಂದು ರೌಂಡು
ಈ ಥರ ಈ ಸಂದಿ ಲಾಸಿಂದ ಈ ಥರ ತೊಗೋಬೇಕು ನೋಡಿ. ಇನ್ನೊಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಾದಮೇಲೆ ಈ ಥರ ಏನು ಗೋಲ್ಡ್ ಜರಿ ಇರುತ್ತೆ ಈ ಮೇಲಿಂದ ಕೆಳಗಡೆಗೆ ಈ ಥರ ತೊಗೊಳ್ಳಿ. ಈ ಥರ ತೊಗೊಂಡು ಇಲ್ಲೇನು ಗ್ಯಾಪ್ ಇರುತ್ತೆ ಈ ಗ್ಯಾಪಲ್ಲಿ ಈ ಥರ ಸೂಜಿ ತೊಗೊಂಡು ಈ ಥರ ಇಲ್ಲೂ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಎಲ್ಲನೂ ಸೇರಿಸಿ ಈ ಥರ ಇಟ್ಕೊಳ್ಳಿ. ಇದೇನಿರುತ್ತೆ ಇಷ್ಟು ಸಮವಾಗಿ ಇಟ್ಕೊಂಡು ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ನಿಮಗೇನಾದರೂ ಇದು ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಇದನ್ನು ಬೇಕಾದ್ರೆ ಕಟ್ ಮಾಡ್ಕೋಬೋದು ನಾವು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ನಾನಂತೂ ನನ್ನ ಸ್ಯಾರಿಗೆಲ್ಲ ನಾನೇ ಹಾಕ್ಕೊಂಡಿದ್ದೀನಿ ಬೇಬಿ ಕುಚ್ಚೆಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಮತ್ತೆ ನೋಡಿ ಈ ಥರ ಗ್ಯಾಪ್ ಇಟ್ಕೊಂಡು ಈ ಥರ ಸ್ವಲ್ಪ ತೊಗೊಂಡು ಈ ಥರ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಒಂದು ರೌಂಡ್ ಬಂದುಬಿಟ್ಟು ಈ ಥರ ಲಾಕ್ ಮಾಡ್ಕೋಬೇಕಾಗುತ್ತೆ ಟೈಟಾಗಿ. ಹಿಂಗೆ ಎಳೀರಿ, ಇಲ್ಲಾಂದರೆ ಲೂಸ್ ಆದರೆ ಫುಲ್ಲು ಬಿಚ್ಕೊಂಬಿಡುತ್ತೆ. ಮತ್ತು ಇನ್ನೊಂದು ಸಲ ತೊಗೊಂಡು ಲಾಕ್ ಮಾಡ್ಕೊಳ್ಳಿ ಈ ಥರ. ಮತ್ತು ಮೇಲ್ಗಡೆಯಿಂದ ಒಂದು ರೌಂಡ್ ಬಂದು ಈ ಥರ ಏನಿರುತ್ತೆ ಇದು ಗೋಲ್ಡ್ ಜರಿ ಅದ್ರ ಒಳಗಡೆ ಹೋಗಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಇಷ್ಟೇ. ಮತ್ತು ಅದನ್ನು ನೋಡಿಕೊಂಡು ನಾವು ಅದೇ ನೇರಕ್ಕೆ ಕಟ್ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ಈ ಥರ ಥ್ರೆಡ್ ಇರುತ್ತಲ್ಲ ಇದನ್ನು ಕಟ್ ಮಾಡ್ಕೊಂಡ್ಬಿಡಬೇಕಿದ್ರೆ. ನೋಡಿ ಎಷ್ಟು ನೀಟಾಗಿ ಕಾಣ್ತಿದೆ ಅಂತ. ಚೆನ್ನಾಗಿ ಬಂದಿದೆ ನೋಡಿ. ಬೇಬಿ ಕುಚ್ಚೆಲ್ಲ ಹಾಕಾಗಿದೆ. ಎಷ್ಟು ನೀಟಾಗಿ ಬಂದಿದೆ ಅಂತ ಅಂದರೆ ತುಂಬಾ ಸಕ್ಕತ್ತಾಗಿ ಬಂದಿದೆ. ಬಟ್ ನಾನು ಎಲ್ಲೂ ಔಟ್ ಸೈಡೆಲ್ಲ ಹಾಕ್ಸೋಕ್ಕೆ ಹೋಗಲ್ಲ. ಅಲ್ಲಿ ಔಟ್ ಸೈಡೆಲ್ಲ 450 ಈ ಥರ ಎಲ್ಲ ತೊಗೊತಾರೆ. ಸುಮ್ಮನೆ ನಾವು ಇನ್ನೇನು ಮನೇಲಿ ಕೂತ್ಕೊಂಡು ಸುಮ್ಮನೆ ಕಲ್ತಂಗೂ ಆಗುತ್ತೆ, ಹಾಗೆ ನಮ್ಮ ಸ್ಯಾರಿಗೂ ಹಾಕ್ದಂಗೆ ಆಗುತ್ತೆ. ನೋಡಿ ಇದು ಒಂದು ಸ್ಯಾರಿಗೆ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ. ಆಲ್ಮೋಸ್ಟ್ ನನ್ನ ಸ್ಯಾರಿಗೆಲ್ಲ ನಾನೇ ಹಾಕೊಳ್ಳೋದು. ಬಟ್ ಔಟ್ ಸೈಡೆಲ್ಲ ಕೊಟ್ಟು ಹಾಕ್ಸೋಕ್ಕೆ ಹೋಗಲ್ಲ ನಾನು. ನೋಡಿ ಬೇಬಿ ಕುಚ್ ಯಾವ ಥರ ಇದೆ, ತುಂಬಾ ಚೆನ್ನಾಗಿದೆ. ಬಟ್ ಇದು ಬಂದು ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿದೆ. ಬೆಳಗಿಂದ ಕುತ್ಕೊಂಡು ಹಾಕಿದ್ದೀನಿ. ತುಂಬಾ ಎಷ್ಟು ಎದೆಯೆಲ್ಲ ಇಟ್ಕೊಂಡಂಗೆ ಆಗ್ತಿದೆ. ಅಷ್ಟು ಅದು ಒಂದೇ ಟೈಮಲ್ಲಿ ಏನಾದರೂ ಹಾಕಿದ್ರೆ ಎದೆಯೆಲ್ಲ ಇಟ್ಕೊಂಡ್ಬಿಡುತ್ತೆ. ಸ್ವಲ್ಪ ಇವತ್ತು ಸ್ವಲ್ಪ ನಾಳೆ ಸ್ವಲ್ಪ ಆ ಥರ ಎಲ್ಲ ಹಾಕೋಕ್ಕೋದ್ರೆ ಸ್ವಲ್ಪ ಪರವಾಗಿಲ್ಲ, ಆ ಥರ ಎಲ್ಲ ಹಾಕ್ಬೋದು. ಬೆಳಗಿಂದ ಕುತ್ಕೊಂಡು ಹಾಕಿದ್ದೀನಿ ಹಬ್ಬ ಇದೆ ಅಂತ ಅನ್ನೋದಕ್ಕೋಸ್ಕರ. ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ ಅಂತಂದರೆ ತುಂಬಾ ಚೆನ್ನಾಗಿ ಕಾಣ್ತಿದೆ. ಬಟ್ ನಾನೆಲ್ಲೂ ಔಟ್ ಸೈಡೆಲ್ಲ ಕೊಡೋಲ್ಲ. ಔಟ್ ಸೈಡು 450 ರೂಪಾಯಿ ಎಲ್ಲ ತೊಗೊತಾರೆ. ಅಷ್ಟು ಕೊಟ್ಟು ಸುಮ್ಮನೆ ಏನಕ್ಕೆ, ಮನೇಲಿ ಹೆಂಗೂ ಫ್ರೀಯಾಗಿ ಕೂತಿರ್ತೀವಿ, ಇದನ್ನಾದ್ರೂ ಕಲ್ತ್ಕೊಂಡು ಹಾಕ್ಕೊಂಡ್ರೆ ಬೆಟರ್ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಮನೇಲೇ ಹಾಕ್ಕೊತೀನಿ. ನಿಮ್ಗೇನಾದ್ರು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ಒಂದು ಶೇರ್, ಕಾಮೆಂಟ್, ಒಂದು ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು.